ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ಬ್ಲಾಗ್. ಇದು ಬಂದು ಭಾನುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಇನ್ನು ನನ್ನ ಹಸ್ಬೆಂಡಿಗೆ ಫಸ್ಟ್ ಶಿಫ್ಟ್ ಇತ್ತು, ಸೊ ಹಾಗಾಗಿ ಅವರು ಬೆಳಗ್ಗೆ ಹೋದ್ಮೇಲೆ ಇನ್ನು ನೆಂಟ್ರಿದ್ರಲ್ಲ, ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದ್ದು, ಆಮೇಲೆ ಎದ್ದು ಬಾಗಿಲೆಲ್ಲ ಗುಡಿಸಿ ಒರೆಸಿ ರಂಗೋಲಿ ಕೂಡ ಹಾಕಿ ಇನ್ನು ಟಿಫನ್ ಮಾಡೋಣ ಅಂತ ಹೇಳಿ ಬಂದೆ. ಇನ್ನು ಟಿಫನಿಗೆ ಇವತ್ತು ಬಟರ್ ಪನ್ನೀರ್ ಮಸಾಲ ಹಾಗೆ ಚಪಾತಿ ಜೊತೆಗೆ ಗೀ ರೈಸ್ನ ಕೂಡ ಮಾಡ್ಕೊಂಡಿದ್ದೆ. ಈ ಕಡೆ ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಹಾಗೆ ನನ್ನ ಮಗಳು ಹಾಗೆ ನನ್ನ ಅಕ್ಕನ ಮಗಳು ನನಗೆ ಮತ್ತು ನನ್ನ ಅಕ್ಕಂಗೆ ಈ ಗಿಫ್ಟ್ನ ರೆಡಿ ಮಾಡಿದರು. ಅವ್ರ ಕ್ರಿಯೇಟಿವಿಟೀಸ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ಇನ್ನು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಇನ್ನು ಚಪಾತಿ ಎಲ್ಲ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ಇನ್ನು ಅಕ್ಕ ಚಪಾತಿನೆಲ್ಲ ವಸ್ತು ಕೊಡ್ತಾಯಿದ್ರು, ನಾನು ಈ ಕಡೆ ಚಪಾತಿನೆಲ್ಲ ಬೇಯಿಸ್ಕೊತಿದ್ದೆ. ಹಾಗೆ ಮಕ್ಕಳಿಗೂ ಕೂಡ ಟಿಫನ್ ಹಾಕ್ಕೊಟ್ಟು ಅವರೆಲ್ಲ ಟಿಫನ್ ಮಾಡ್ತಾಯಿದ್ರು. ಇನ್ನು ಚಪಾತಿ, ಗೀ ರೈಸು ಹಾಗೆ ಬಟರ್ ಪನ್ನೀರ್ ಮಸಾಲ ಇಷ್ಟೂ ರೆಡಿ ಆಗಿತ್ತು. ಇನ್ನು ಮಕ್ಕಳದೆಲ್ಲ ಟಿಫನ್ ಮಾಡಿ ಹೋದರು. ಇನ್ನು ಅಕ್ಕ ಬಾವ ಇಬ್ಬರು ಕೂಡ ಟಿಫನ್ ಆಯಿತು. ಆಮೇಲೆ ನಾನು ಕೂಡ ಟಿಫನ್ ಮಾಡಿ ಇನ್ನು ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ. ಇನ್ನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ, ಇವರಿಬ್ರು ಟ್ವಿನ್ಸು. ಸೊ ಹಾಗಾಗಿ ಇನ್ನು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಎಲ್ಲ ರೆಡಿ ಮಾಡಿಕೊಂಡು ಮುಗಿಸ್ಕೊಂಡೆ. ಇನ್ನು ಮಕ್ಕಳು ಸುಸ್ರು ಬತ್ತಿ ಇತ್ತು ಅಂತ ಅದನ್ನು ಕೂಡ ಹಚ್ಚುತ್ತಾ ಇದ್ರು. ಇನ್ನು ಅದನ್ನೆಲ್ಲ ಹಚ್ಚಿಬಿಟ್ಟು ಮಕ್ಕಳನ್ನ ಸ್ವಲ್ಪ ಹೊತ್ತು ಕೆಳಗಡೆ ಆಟಾಡ್ಕೊಳ್ಳಿ ಅಂತ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇನ್ನು ಏನಾದರೂ ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಡೋಣ ಅಂತ ಹೇಳಿ ಸೀಬೆ ಹಣ್ಣಿತ್ತು. ಸೊ ಹಾಗಾಗಿ ಅದಕ್ಕೆ ಚಾಟ್ ಮಸಾಲ ಉಪ್ಪು ಖಾರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅದನ್ನು ರೆಡಿ ಮಾಡ್ತಿದ್ದೆ. ಇನ್ನು ನಮ್ಮ ಸಮೀಕ್ಷಾ ಪಾತ್ರೆನೆಲ್ಲ ಜೋಡಿಸ್ತಾ ಇದ್ಲು, ಅದನ್ನೆಲ್ಲ ರೆಡಿ ಮಾಡಿ ಅವರಿಗೂ ಕೊಟ್ಟು ಇನ್ನು ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಇತ್ತಂತ ಹೇಳಿ ಅದಕ್ಕೆ ಅನ್ನ ಮಾಡಿಬಿಟ್ಟು ಹಾಗೆ ಪಾಯಸನ ಮಾಡ್ಕೊತಿದ್ದೆ. ಇನ್ನು ಮಧ್ಯಾಹ್ನ ಊಟನೆಲ್ಲ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲೇ ಹಸ್ಬೆಂಡ್ ಬಂದರು. ಇನ್ನು ಅವರು ಬಂದರು, ಆಮೇಲೆ ಟೀನೆಲ್ಲ ಮಾಡಿಕೊಟ್ಟೆ. ಅವರು ಕೂಡ ಟೀ ಎಲ್ಲ ಕುಡಿದು ಇನ್ನು ನಮ್ಮ ಅಕ್ಕ ಬಾವ ಮಕ್ಕಳೆಲ್ಲ ಹೊರಟರು. ಇನ್ನು ನಾಳೆ ಸೋಮವಾರ ಆಗಿರೋದ್ರಿಂದ ಇನ್ನು ಮಕ್ಕಳಿಗೆ ಸ್ಕೂಲು ಮತ್ತು ಬಾವಂಗೆ ಡ್ಯೂಟಿ ಇರೋದ್ರಿಂದ ಅವರು ಕೂಡ ಹೊರಟರು. ಇನ್ನು ನಾವು ಇರಿ ಅಂದ್ವಿ, ಬಟ್ ನಾಳೆ ಬೆಳಗ್ಗೆ ಹೋಗಲೇಬೇಕಂತ ಹೇಳಿ ಅವರು ಕೂಡ ಹೊರಟರು. ಏನೋ ಒಂಥರ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿತ್ತು. ಒನ್ ಡೇನೇ ಇದ್ರೂ ಏನೋ ಒಂಥರ ಖುಷಿ ಆಗ್ತಿತ್ತು. ತುಂಬಾ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಮಕ್ಕಳ ಜೊತೆ ಅಂತೂ. ಅದರಲ್ಲೂ ನನ್ನ ಮಕ್ಕಳಂತೂ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಅವ್ರು ಹೋಗೋ ತನಕ ಚೆನ್ನಾಗೇ ಇದ್ಲು, ಅವ್ರು ಹೋದ್ಮೇಲಂತೂ ಫುಲ್ಲು ಅಳ್ತಾ ಕೂತಿದ್ಲು. ಇನ್ನು ನಾವು ಕೂಡ ಅವ್ರನ್ನ ಕಳಿಸ್ಬರೋಣ ಅಂತ ಹೇಳಿ ಹೋದ್ವಿ. ಅವರು ಕೂಡ ಕ್ಯಾಬೆಲ್ಲ ಬುಕ್ ಮಾಡಿದರು. ಇನ್ನು ಕ್ಯಾಬ್ ಬರುತ್ತಲ್ಲ ಅಲ್ಲಿಗೆ ಹೋಗೋಣ ಅಂತೇಳಿ ನಾವು ಎಲ್ಲ ಹೋಗಿ ಅವ್ರನ್ನೂ ಕೂಡ ಕಳಿಸ್ಕೊಟ್ವಿ. ಸ್ವಲ್ಪ ಬೇಜಾರೇ ಆಗೋಗ್ಬಿಡ್ತು, ತುಂಬ ದಿನ ಆದಮೇಲೆ ಬಂದಿದ್ದರು. ಹಾಗೆ ಅವ್ರ ಜೊತೆ ಕಳೆದಿದ್ದಂಥ ಟೈಮ್ಗಳು ಹಾಗೆ ಇತ್ತು. ಸೊ ಹಾಗಾಗಿ ಇನ್ನು ಅವರೆಲ್ಲ ಹೋದರು. ಅವ್ರು ಹೋದ್ಮೇಲೆ ನಾವು ಕೂಡ ಮನೆಗೆ ಬಂದು ಬೇಜಾರಾಗ್ತಿತ್ತು ಅಂತ ಕೂತ್ಕೊಂಡಿದ್ವಿ. ಸೊ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಇಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Thank you for watching. See you in the next vlog. Bye bye.